ಫಿಟ್ ಆಗಬೇಕು ಅಂತ ಬಂದಾಗ ತುಂಬಾ ಜನಕ್ಕೆ ಅದು ಹೊಟ್ಟೆ ಕರಗಿಸ್ಬೇಕಪ್ಪ ನಾನು ಅನ್ನೋದೊಂದು ಬರುತ್ತೆ. ಬಟ್ ನಾವು ಕೇಳಿರೋ ಪ್ರಕಾರ ಬೆಲ್ಲಿ ಫ್ಯಾಟ್, ಲೋವರ್ ಬೆಲ್ಲಿ ಫ್ಯಾಟ್ ನ ಕರಗಿಸೋದೇ ಅತ್ಯಂತ ಕಠಿಣ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಅದ್ ಯಾಕೆ ಹಾಗೆ? ಅದ್ ಹೇಗೆ ಅಲ್ಲಿ ಜಾಸ್ತಿ ಯಾಕೆ ಫ್ಯಾಟ್ ಅಕ್ಯುಮುಲೇಟ್ ಆಗುತ್ತೆ? ಇಡೀ ಮೈ ಇರುತ್ತಲ್ಲ, ಹೊಟ್ಟೆ ಭಾಗದಲ್ಲೇ ಜಾಸ್ತಿ ಹೋಗಿ ಯಾಕೆ ಅಕ್ಯುಮುಲೇಟ್ ಆಗುತ್ತೆ ಫ್ಯಾಟ್? ಇದು ಇಟ್ಸ್ ಲಾರ್ಜ್ಲಿ ಜೆನೆಟಿಕ್ಲಿ ಗೈಡೆಡ್. ನಿಮ್ ಜೆನೆಟಿಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲಿ ನೀವು ಫ್ಯಾಟ್ ಸ್ಟೋರ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಯುರೋಪಿಯನ್ಸ್ ಹೇಗೆ ಬಾಡಿ ಫ್ಯಾಟ್ ಸ್ಟೋರ್ ಮಾಡ್ತಾರೋ, ನಾವು ಏಷ್ಯನ್ಸ್ ಹೇಗೆ ಸ್ಟೋರ್ ಮಾಡ್ತೀವೋ, ಇಟ್ಸ್ ವೆರಿ ವಾಸ್ಟ್ಲಿ ಡಿಫ್ರೆಂಟ್. ಅವ್ರ ಕೈ ಕಾಲ್ ಮೇಲೂ ಆಲ್ಮೋಸ್ಟ್ ಈಕ್ವಲ್ ಅಮೌಂಟ್ ಅಲ್ಲಿ ಪ್ರಪೋರ್ಷನ್ ಸ್ಟೋರ್ ಮಾಡ್ಕೊಂತಾರೆ, ಚೆಸ್ಟ್ ಮೇಲೂ ಸ್ಟೋರ್ ಮಾಡ್ತಾರೆ. ಬಟ್ ಜನರಲಿ ನಾವು ಏಷ್ಯನ್ಸ್ ಹೊಟ್ಟೆ ಕಡೆ ಜಾಸ್ತಿ ಸ್ಟೋರ್ ಮಾಡ್ಕೊಂತೀವಿ. ಆಮೇಲೆ ಈ ತರ ಸ್ಟೋರ್ ಮಾಡೋದು ಯಾವಾಗ್ಲೂ ಆರೋಗ್ಯಕ್ಕೆ ತುಂಬಾ ಹಾನಿಕಾರಕ ಇದೆ. ಇದನ್ನ ವಿಸರಲ್ ಫ್ಯಾಟ್ ಅಂತ ಹೇಳ್ತೀವಿ. ಈ ಆರ್ಗನ್ಸ್ ಪಕ್ಕ ಏನಿರುತ್ತೋ ಅದ್ರಲ್ಲಿ ಫ್ಯಾಟ್ ಅಕ್ಯುಮುಲೇಟ್ ಆದ್ರೆ ಇದರಿಂದ ನಿಮಗೆ ಡಯಾಬಿಟೀಸ್ ಆಗ್ಬಹುದು, ಹೈಪರ್ ಟೆನ್ಷನ್ ಆಗ್ಬಹುದು, ಕಿಡ್ನಿ ರಿಲೇಟೆಡ್ ಡಿಸೀಸಸ್ ಬರ್ಬಹುದು. ಸೊ ಇದೆಲ್ಲ ಈ ವಿಸರಲ್ ಫ್ಯಾಟ್ ಜಾಸ್ತಿ ಆದಾಗ್ಲೇನೆ ಆಗೋದು. ಸೊ ವಿಸರಲ್ ಫ್ಯಾಟ್ ಎಷ್ಟು ಕಮ್ಮಿ ಮಾಡಕ್ಕಾಗುತ್ತೋ ಅಷ್ಟು ಒಳ್ಳೇದು. ಜಾಸ್ತಿ ಇದ್ರೆ ಇಟ್ಸ್ ಅ ಸೈನ್ ಆಫ್ ಪುವರ್ ಹೆಲ್ತ್. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.